ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಗುರುನಾನಕರ ಬಗ್ಗೆ ತಿಳಿಯೋಣ. ಗುರುನಾನಕರ ಜನ್ಮವು ಪಂಜಾಬ ಪ್ರಾಂತದ ತಲಬಡಿ ಎಂಬ ಗ್ರಾಮದಲ್ಲಿ ಕ್ರಿಸ್ತಶಕ 1470 ವೈಶಾಖ ಶುಕ್ಲ ತದಿಗೆಯಂದು ಆಗಿತ್ತು. ಆಗ ಇದನ್ನು ಗುರುನಾನಕ ಸಾಹೇಬ ಎಂದು ಹೇಳಲಾಗುತ್ತದೆ. ಇವರ ತಂದೆಯ ಹೆಸರು ಕಾಲಚಂದ ಪಟವಾರಿ ಹಾಗೂ ತಾಯಿಯ ಹೆಸರು ಶ್ರೀಮತಿ ತೃಪ್ತಾ ಎಂದಿತ್ತು. ಗುರುನಾನಕರು ಬಾಲ್ಯದಿಂದಲೇ ಶಾಂತ ಸ್ವಭಾವರಾಗಿದ್ದರು. ಇವರಿಗೆ ಏಕಾಂತದಲ್ಲಿ ಕುಳಿತುಕೊಳ್ಳುವುದು ಹೆಚ್ಚು ಪ್ರಿಯವಾಗಿತ್ತು. ಇವರ ತಂದೆಯವರು ಇವರ ಬಾಲ್ಯದಲ್ಲಿ ಗೋಪಾಲ ಪಂಡಿತರಲ್ಲಿ ಹಿಂದಿಯನ್ನು ಕಲಿಯಲು ಮತ್ತು ಮೌಲವಿ ಕುತುಬರ ಬಳಿ ಪಾಲಿಸಿ ಕಲಿಯಲು ಕಳುಹಿಸಿದರು. ಆದರೆ ಆ ಇಬ್ಬರು ಗುರುಗಳನ್ನು ತಮ್ಮ ಆತ್ಮಬಲದಿಂದ ಶಿಷ್ಯರನ್ನಾಗಿಸಿಕೊಂಡರು. ಒಮ್ಮೆ ಇವರ ತಂದೆಯವರು ಇವರನ್ನು ಪೇಟೆಯಿಂದ ಕೆಲವು ಸಾಮಾನನ್ನು ತರಲು ಕಳುಹಿಸಿದರು. ದಾರಿಯಲ್ಲಿ ಇವರಿಗೆ ಕೇವಲ ಸಂತರ ಬೇಟೆಯಾಯಿತು. ತನ್ನಲ್ಲಿದ್ದ ಎಲ್ಲ ಹಣವನ್ನು ಸಂತರ ಸತ್ಕಾರದಲ್ಲಿ ವಿನಿಯೋಗಿಸಿದರು. ಮನೆಗೆ ಮರಳಿದಾಗ ತಂದೆಯ ಬಳಿ ಹೇಳಿದರು, ಅಪ್ಪ, ಇಂದು ನಾನು ಖರೀದಿಸಿದ ವಸ್ತುವು ಬೇರೆ ಎಲ್ಲಿಯೂ ಇರಲಾರದು. ನಾನು ನಿಮ್ಮ ಹಣದಿಂದ ಸಂತ ಸೇವೆಯ ಅಕ್ಷರ ಫಲವನ್ನು ಪಡೆದುಕೊಂಡಿದ್ದೆ. ಇದಕ್ಕಾಗಿ ಇವರ ತಂದೆಯು ಇವರನ್ನು ಸಾಕಷ್ಟು ಹೊಡೆದು ಬಡಿದರು. ತಂದೆಯ ವ್ಯವಹಾರದಿಂದ ಇವರ ಸೋದರಿ ನಾನಾಕಿಗೆ ಬಹಳ ದುಃಖವಾಯಿತು. ಆಕೆಯು ಇವರನ್ನು ಜೊತೆಗೆ ಕರೆದುಕೊಂಡು ತನ್ನ ಗಂಡನ ಮನೆಗೆ ಸುಲ್ತಾನಪುರಕ್ಕೆ ಹೊರಟು ಹೋದಳು. ಗುರುನಾನಕರ ವಿವಾಹ ಕ್ರಿಸ್ತಶಕ 1088ರಲ್ಲಿ ಮೂಲಚಂದರ ಪುತ್ರಿಯಾದ ಸುಲಕ್ಷಣ ದೇವಿಯೊಂದಿಗೆ ಜರುಗಿತು. ಆಕೆಯು ಶ್ರೀಚಂದ್ರ ಮತ್ತು ಲಕ್ಷ್ಮಚಂದ್ರ ಎಂಬ ಇಬ್ಬರು ಪುತ್ರರನ್ನು ಪಡೆದಳು. ಶ್ರೀಚಂದ್ರನು ಸನ್ಯಾಸಿಯಾಗಿ ಉದಾಸೀನ ಎಂಬ ಸಂಪ್ರದಾಯವನ್ನು ಪ್ರಾರಂಭಿಸಿದರು. ಕ್ರಿಸ್ತಶಕ 1198ರಲ್ಲಿ ಗುರುನಾನಕರು ಗೃಹಸ್ಥ್ಯ ಮಗ ಮಾಡಿ ದೇಶ ಸಂಚಾರಕ್ಕಾಗಿ ಹೊರಟು ಬಿಟ್ಟರು. ಇವರೊಂದಿಗೆ ಪ್ರಿಯ ಸೇವಕ ಮರ್ದನ ಎಂಬುವನು ಇದ್ದನು. ಯಾತ್ರೆಯಲ್ಲಿ ಇವರು ಬಹಳ ಸಂಚಾರ ಮಾಡಿ ತಮ್ಮ ಪವಿತ್ರ ಉಪದೇಶಗಳಿಂದ ಜನರನ್ನು ಸನ್ಮಾರ್ಗದಲ್ಲಿ ತೊಡಗಿಸಿದರು. ಇವರು ದಕ್ಷಿಣದಲ್ಲಿ ಶ್ರೀಲಂಕೆ ಮತ್ತು ಉತ್ತರದಲ್ಲಿ ಮಕ್ಕಾ ಮದೀನಾದವರೆಗೆ ಪ್ರಸಿದ್ಧ ಯಾತ್ರೆಗಳನ್ನು ಮಾಡಿದರು. ಇವರ ಉಪದೇಶ ಸರಣಿ ವಿಚಿತ್ರ ಹಾಗೂ ನವೀನವಾಗಿತ್ತು. ಇವರ ಉಪದೇಶದ ಪ್ರಭಾವ ಆಗಲೇ ಜನರ ಮೇಲೆ ಬೀಳುತ್ತಿತ್ತು. ಮಕ್ಕಾಗೆ ತಲುಪಿದ ಇವರು ಕಬಾದ ಕಡೆಗೆ ಕಾಲು ನೆಡೆ ಮಲಗಿದರು. ಅಲ್ಲಿಯ ಕಾಜಿಯು ಇವರ ಕಾಲುಗಳನ್ನು ಎತ್ತಿ ತಿರುಗಿಸಿದರು. ಕಬಾವು ಆ ಕಡೆಗೆ ತಿರುಗುತ್ತಿತ್ತು. ಈ ಚಮತ್ಕಾರವನ್ನು ನೋಡಿ ಕಾಜಿಯು ಬಹಳ ಪ್ರಭಾವಿತನಾದ. ಇವರ ಭಕ್ತನಾದ. ಇವರ ಯಾತ್ರೆಗೆ ಸಂದರ್ಭದಲ್ಲಿ ಗುರುನಾನಕರ ಪರಿಚಯ ಪ್ರಸಿದ್ಧ ಸೂಫಿ ಸಂತ ಫರೀದನೊಂದಿಗೆ ಉಂಟಾಗಿ ಇಬ್ಬರು ಮಹಾಪುರುಷರಲ್ಲಿ ಪ್ರಗಾಢವಾದ ಮೈತ್ರಿಯು ಏರ್ಪಟ್ಟಿತು. ಗುರುನಾನಕರು ಹಿಂದೂ ಮುಸಲ್ಮಾನ ಇಬ್ಬರನ್ನೂ ಸಮಾನತೆರೆಂದು ತಿಳಿದು ಉಪದೇಶ ಮಾಡುತ್ತಿದ್ದರು. ಪರಮಾತ್ಮನು ಒಬ್ಬನೇ ಆಗಿದ್ದಾನೆ ಹಾಗೂ ಅವನನ್ನು ಎಲ್ಲರೂ ಪಡೆದುಕೊಳ್ಳಬಲ್ಲರು. ಇದೇ ಅವರ ಉಪದೇಶದ ಸಾರವಾಗಿದೆ. ಅವರು ಪ್ರಿಯ ಶಿಷ್ಯನಾದ ಲಹಿಡಿನನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿಸಿದರು. ಇವರ ಮುಂದೆ ಗುರು ಅಂಗದ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಕ್ರಿಸ್ತಶಕ 1040ರಲ್ಲಿ ಗುರುನಾನಕ ದೇವರು ತಮ್ಮ ಲೌಕಿಕ ಲೀಲೆಯನ್ನು ಉಪಸಂಹಾರ ಮಾಡಿದರು.
ಇಂದೂ ಕೂಡ ಇವರು ತೋರಿಸಿದ ಮಾರ್ಗದಲ್ಲಿ ಅನೇಕ ತಮ್ಮ ಆತ್ಮಕಲ್ಯಾಣದ ಫಲವನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಧನ್ಯವಾದಗಳು.